ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸಾಯಿ ಭಕ್ತರೇ, ಶ್ರದ್ಧಾ ಮತ್ತು ಸಬೂರಿ ಈ ಎರಡು ಮಂತ್ರಗಳನ್ನು ನಂಬಿದವರ ಕೈಯನ್ನು ಶಿರಡಿ ಸಾಯಿ ಬಾಬಾ ಎಂದಿಗೂ ಬಿಡುವುದಿಲ್ಲ. ನಾವು ಬಾಬಾರನ್ನು ಹುಡುಕಿಕೊಂಡು ಹೋಗಬೇಕಿಲ್ಲ. ನಮ್ಮ ಭಕ್ತಿ ನಿಜವಾಗಿದ್ದಾಗ ಬಾಬಾರೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಇದು ನಮ್ಮ ಸಾಯಿ ಅನುಭವ ಸರಣಿಯಲ್ಲಿ 3 ಭಕ್ತರ ಜೀವನವನ್ನೇ ಬದಲಿಸಿದ ಅಪ್ರತಿಮ ಪವಾಡಗಳನ್ನು ನಾನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಈ ಕಥೆಗಳನ್ನು ಕೇಳಿದ ಮೇಲೆ ನಿಮ್ಮಲ್ಲಿರುವ ಸಣ್ಣ ಪುಟ್ಟ ಆತಂಕಗಳು ದೂರವಾಗಿ ಬಾಬಾರ ಮೇಲಿನ ನಂಬಿಕೆ ಇಮ್ಮಡಿಯಾಗುತ್ತದೆ. ಬನ್ನಿ ಈ ಪವಾಡಗಳ ಸಾಗರದಲ್ಲಿ ಮುಳುಗೋಣ. ಕರೆಯದೆ ಬಂದ ಕರುಣಾಮಯಿ ಶೇಜ್ ಆರತಿಯ ಪವಾಡ, ಅಂದರೆ ರಾತ್ರಿಯ ಆರತಿಯ ಪವಾಡ. ಭಕ್ತರೇ, ಈ ಮೊದಲ ಪವಾಡ ಕೇಳಿದರೆ ನಿಮ್ಮ ಮೈ ರೋಮಾಂಚನವಾಗುವುದು ಖಂಡಿತ. ಇದು ನಡೆದದ್ದು ಕಳೆದ ವರ್ಷ, ಅಂದರೆ 2023ರಲ್ಲಿ ಒಬ್ಬ ಭಕ್ತರು ತಮ್ಮ ಪತಿ ಮತ್ತು 2 ಹೆಣ್ಣು ಮಕ್ಕಳೊಂದಿಗೆ ಬಾಬಾರ ದರ್ಶನಕ್ಕಾಗಿ ಶಿರಡಿಗೆ ಹೋಗಿದ್ದರು. ನಮಗೆಲ್ಲರಿಗೂ ಗೊತ್ತು, ಶಿರಡಿಯಲ್ಲಿ ಶೇಜ್ ಆರತಿ ಅಂದರೆ ರಾತ್ರಿಯ ಕೊನೆಯ ಆರತಿ ನೋಡುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಪಾಸ್ಗಳಿರಬೇಕು ಅಥವಾ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕು. ಈ ಕುಟುಂಬಕ್ಕೂ ಬಾಬಾರ ಆರತಿಯನ್ನು ಕಣ್ತುಂಬ ನೋಡಬೇಕೆಂಬ ಹಂಬಲವಿತ್ತು. ಆದರೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತೆಂದರೆ, ಜನಸಾಗರ, ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲು, ನಿರಾಸೆ. ಅಷ್ಟು ಜನರನ್ನು ನೋಡಿ ಆ ತಾಯಿ ಮತ್ತು ಮಕ್ಕಳು ಆರತಿ ಸಿಗುವುದು ಅಸಾಧ್ಯ ಎಂದು ಅನ್ನಿಸಿತು. ಸರಿ ಬಾಬಾ, ನಿಮ್ಮ ಇಚ್ಛೆ ಇಲ್ಲದ ಮೇಲೆ ನಾವೇನು ಮಾಡುವುದು ಎಂದುಕೊಂಡು ಅವರು ದೇವಸ್ಥಾನದ ಒಳಗೆ ಹೋಗುವ ಸಾಲಿನಿಂದ ಹೊರಬಂದು ದ್ವಾರಕಾಮಾಯಿಯಲ್ಲಿ, ಅಂದರೆ ಬಾಬಾ ವಾಸವಿದ್ದ ಜಾಗ ದ್ವಾರಕಾಮಾಯಿಯಲ್ಲಿ ಕುಳಿತುಕೊಳ್ಳಲು ನಿರ್ಧರಿಸಿದರು. ಅವರ ಪತಿ ಹೋಟೆಲ್ಗೆ ತೆರಳಿದರು. ಈ ತಾಯಿ ಮತ್ತು 2 ಹೆಣ್ಣು ಮಕ್ಕಳು ದ್ವಾರಕಾಮಾಯಿಯತ್ತ ನಡೆಯುತ್ತಿದ್ದರು. ಅವರ ಮನಸ್ಸಿನಲ್ಲಿ ಆಸೆ ಈಡೇರಲಿಲ್ಲವಲ್ಲ ಎಂಬ ಸಣ್ಣ ನೋವಿತ್ತು. ಆದರೆ ಸಾಯಿಬಾಬಾ ತಮ್ಮ ಭಕ್ತರ ಮನದ ಆಸೆಯನ್ನು ಕೇಳಿಸಿಕೊಳ್ಳದೆ ಇರುತ್ತಾರೆಯೇ? ಇಲ್ಲಿದೆ ನೋಡಿ ಅಸಲಿ ಪವಾಡ. ಸಾವಿರಾರು ಜನರ ಆ ಕಿಕ್ಕಿರಿದ ಗದ್ದಲದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಎಲ್ಲಿಂದ ಬಂದರೋ ಗೊತ್ತಿಲ್ಲ. ಅವರು ನೇರವಾಗಿ ಈ ತಾಯಿಯ ಬಳಿ ಬಂದು ಕೈಗೆ 4 VIP ಪಾಸ್ಗಳನ್ನು ಇಟ್ಟರು. ಅವರು ಹೇಳಿದ್ದು ಇಷ್ಟೇ: ನಾನು ಆರತಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಈ ಪಾಸ್ಗಳು ನಿಮ್ಮ ಬಳಿ ಇರಲಿ. ಗೇಟ್ ಈಗಲೇ ಮುಚ್ಚುತ್ತಾರೆ. ದಯವಿಟ್ಟು ಬೇಗ ಓಡಿ ಹೋಗಿ. ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದರು, ಈ ಕುಟುಂಬವನ್ನೇ ಏಕೆ ಹುಡುಕಿಕೊಂಡು ಬಂದರು, ಯಾರಿಗೂ ಗೊತ್ತಿಲ್ಲ. ಇವರು ಆಲೋಚನೆ ಮಾಡುವ ಮುನ್ನವೇ ಆ ವ್ಯಕ್ತಿ ಮಾಯವಾಗಿದ್ದರು. ಕೊನೆಯ ಕ್ಷಣದ ಸಸ್ಪೆನ್ಸ್. ಪಾಸ್ ಸಿಕ್ಕ ತಕ್ಷಣ ಅವರು ಗೇಟ್ ಕಡೆಗೆ ಓಡಿದರು. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಇವರನ್ನು ತಡೆದರು. ಇವರು ನಡೆದ ವಿಷಯವನ್ನು ಕಚೇರಿಯಲ್ಲಿ ವಿವರಿಸಿದರು. ಸಾಮಾನ್ಯವಾಗಿ ಬೇರೆಯವರ ಹೆಸರಿನ ಪಾಸ್ನಲ್ಲಿ ಯಾರಿಗೂ ಬಿಡುವುದಿಲ್ಲ. ಆದರೆ ಅಲ್ಲಿನ ಅಧಿಕಾರಿಗಳು ಹೇಳಿದ ಮಾತು ಕೇಳಿ ಅವರ ಕಣ್ಣಲ್ಲಿ ನೀರು ಬಂತು. ಅವರು ಹೇಳಿದರು, ನೋಡಿ, ಸ್ವತಃ ಬಾಬಾರೇ ನಿಮಗಾಗಿ ಈ ಪಾಸ್ಗಳನ್ನು ಕಳಿಸಿದ್ದಾರೆ ಅಂದ ಮೇಲೆ ನಾವು ತಡೆಯಲು ಯಾರು? ಬೇಗ ಹೋಗಿ. ಇವರು ಓಡಿ ಒಳಗೆ ಹೋದ ಮರುಕ್ಷಣವೇ ದೇವಸ್ಥಾನದ ಬಾಗಿಲು ಮುಚ್ಚಲ್ಪಟ್ಟಿತು. ಅಂದರೆ ಸಾಯಿಬಾಬಾ ತನ್ನ ಈ ಭಕ್ತರಿಗಾಗಿ ಆ ಬಾಗಿಲನ್ನು ತೆರೆದಿಟ್ಟಿದ್ದರು. ಇಡೀ ಕುಟುಂಬ ಕಣ್ಣೀರು ಹಾಕುತ್ತಾ ಬಾಬಾರ ಆರತಿಯನ್ನು ಅತ್ಯಂತ ಹತ್ತಿರದಿಂದ ಕಂಡರು. ಈ ಪವಾಡದಿಂದ ನಾವು ಕಲಿಯಬೇಕಾದದ್ದು: ಬಾಬಾರಿಗೆ ನಮ್ಮ ಹಂಬಲ ಗೊತ್ತು. ನಾವು ಬಾಯಲ್ಲಿ ಕೇಳದಿದ್ದರೂ ನಮ್ಮ ಮನಸ್ಸಿನ ಆಸೆ ಬಾಬಾರವರಿಗೆ ತಲುಪುತ್ತದೆ. ಶರಣಾಗತಿ. ಯಾವಾಗ ನಾವು ನಮ್ಮಿಂದ ಆಗದು ಎಂದು ಬಾಬಾರವರಿಗೆ ಶರಣಾಗುತ್ತೇವೆಯೋ ಆಗ ಅವರ ಪವಾಡ ಶುರುವಾಗುತ್ತದೆ. ಅಪರಿಚಿತ ರೂಪದಲ್ಲಿ ಸಾಯಿ ಬಾಬಾ ಯಾವುದೋ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡುತ್ತಾರೆ. ಅದನ್ನು ಗುರುತಿಸುವ ಕಣ್ಣು ನಮ್ಮದಾಗಿರಬೇಕು. ಅಮ್ಮನಿಗೊಂದು ಆಶ್ರಯ. ಸ್ನೇಹಿತರೆ, ಸಾಯಿ ಭಕ್ತರ 2ನೆಯ ಅನುಭವ. ಅಮ್ಮನಿಗೊಂದು ಆಶಯ, 21 ದಿನಗಳ ಪವಾಡ. ಭಕ್ತರೇ, ಈಗ ನಾವು ಹೇಳಲಿರುವ ಈ ಅನುಭವ ಕೇಳಿದರೆ ನಂಬಿಕೆ ಎನ್ನುವುದು ಬೆಟ್ಟವನ್ನು ಹೇಗೆ ಕರಗಿಸುತ್ತದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಇದು ಒಬ್ಬ ಮಗಳ ಭಕ್ತಿ ಮತ್ತು ತನ್ನ ತಾಯಿಯ ಮೇಲಿರುವ ಪ್ರೀತಿಯ ಕತೆ. ಈ ಭಕ್ತರು ಮೊದಲಿನಿಂದ ಸಾಯಿ ಬಾಬಾರನ್ನು ಅಷ್ಟಾಗಿ ನಂಬುತ್ತಿರಲಿಲ್ಲ. ಆದರೆ ಕಾಲಚಕ್ರ ಉರುಳಿದಂತೆ ಬಾಬಾರೇ ಅವರನ್ನು ತಮ್ಮತ್ತ ಎಳೆದುಕೊಂಡರು. ಇವರು ಸಾಯಿ ಸಚ್ಚರಿತ್ರೆಯನ್ನು ಪ್ರತಿ ಗುರುವಾರ ಪಾರಾಯಣ ಮಾಡಲು ಶುರು ಮಾಡಿದರು. ಪಾರಾಯಣ ಶುರುವಾದ ಮೇಲೆ ಅವರ ಮನಸ್ಸಿನಲ್ಲಿ ಒಂದು ಅರಿವು ಮೂಡಿತು. ಅವರ ತಾಯಿ, ಈ ಭಕ್ತರ ತಂದೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ನಿಧನರಾಗಿದ್ದರು. ಅಂದಿನಿಂದ ಆ ತಾಯಿ ಒಬ್ಬಂಟಿಯಾಗಿ ಬಾಡಿಗೆ ಮನೆಯಲ್ಲೇ ಕಷ್ಟಪಡುತ್ತಾ ಮಕ್ಕಳನ್ನು ಬೆಳೆಸಿದ್ದರು. ವೃದ್ಧಾಪ್ಯದಲ್ಲೂ ಅಮ್ಮ ಬಾಡಿಗೆ ಮನೆಯಲ್ಲಿ ಅಲೆದಾಡುವುದು ಸರಿಯಲ್ಲ, ಅವರಿಗೆ ಸ್ವಂತ ಆಶ್ರಯ ಬೇಕು ಎಂಬ ಸಂಕಲ್ಪವನ್ನು ಬಾಬಾರೇ ಆ ಮಗಳ ಮನಸ್ಸಿನಲ್ಲಿ ಬಿತ್ತಿದರು. ತಮ್ಮ ಪತಿಯ ಜೊತೆ ಚರ್ಚಿಸಿ ಮನೆ ಹುಡುಕಲು ಶುರು ಮಾಡಿದರು. ಆದರೆ ಶಿರಡಿ ಸಾಯಿಯ ಪರೀಕ್ಷೆ ನೋಡಿ. 3 ತಿಂಗಳು ಸತತ ಹುಡುಕಾಟ. ಒಂದು ಕಡೆ ಬಜೆಟ್ ಸರಿಯಾಗುತ್ತಿರಲಿಲ್ಲ, ಇನ್ನೊಂದು ಕಡೆ ಮನೆ ಇಷ್ಟವಾಗುತ್ತಿರಲಿಲ್ಲ.
ಮಾನಸಿಕ ಕುಸಿತ. 3 ತಿಂಗಳ ನಂತರ ಬೇಸತ್ತ ಆ ಮಗಳು ಬಾಬಾರ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ಕೇಳಿದರು, ಬಾಬಾ, ಅಮ್ಮನಿಗೊಂದು ಮನೆ ಕೊಡಿಸಲು ನಿನ್ನಿಂದ ಸಾಧ್ಯವಾಗದಿದ್ದರೆ ನನ್ನ ಮನಸ್ಸಿನಲ್ಲಿ ಈ ಆಸೆ ಯಾಕೆ ಹುಟ್ಟಿಸಿದೆ, ಈ ಬುದ್ಧಿ ಯಾಕೆ ಕೊಟ್ಟೆ ಎಂದು ಅತ್ತು ಬಿಟ್ಟರು. ನಂತರ ನಡೆದದ್ದೇ ಸಾಯಿ ಲೀಲೆ. ಆ ಅಳುವಿನ ನಂತರ ಕೇವಲ 21 ದಿನಗಳಲ್ಲಿ ವಿಧಿಯಾಟವೇ ಬದಲಾಯಿತು. ಇದ್ದಕ್ಕಿದ್ದಂತೆ ಒಂದು ಸುಂದರವಾದ ಮನೆ ಅವರ ಕಣ್ಣಿಗೆ ಬಿತ್ತು. ಹಣದ ವ್ಯವಸ್ಥೆ. ಇದು ನಿಜಕ್ಕೂ ನಂಬಲು ಅಸಾಧ್ಯವಾದ ಮಾತು. ಯಾವುದೇ ಬ್ಯಾಂಕ್ ಲೋನ್ ಇಲ್ಲದೆ ಕೇವಲ ತಮ್ಮಲ್ಲಿರುವ ಸ್ವಂತ ಉಳಿತಾಯ ಮತ್ತು ಸಂಪನ್ಮೂಲಗಳಿಂದಲೇ ಪೂರ್ತಿ ಹಣ ಹೊಂದಾಣಿಕೆಯಾಯಿತು. ನೋಂದಣಿ ಮತ್ತು ಗೃಹ ಪ್ರವೇಶ. ಕೇವಲ 21 ದಿನಗಳ ಅಂತರದಲ್ಲಿ ಆಸ್ತಿಯ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮುಗಿದು ಗೃಹ ಪ್ರವೇಶವು ನಡೆದು ಹೋಯಿತು. ಅಮ್ಮ ತನ್ನ ಸ್ವಂತ ಮನೆಯ ಹೊಸ ಹೊಸ್ತಿಲನ್ನು ತುಳಿದರು. ಸಾಮಾನ್ಯವಾಗಿ ಒಂದು ಮನೆ ಖರೀದಿಸಲು ತಿಂಗಳುಗಟ್ಟಲೆ ಕಾಗದದ ಕೆಲಸಗಳು ನಡೆಯುತ್ತವೆ. ಆದರೆ ಬಾಬಾ ಮನಸ್ಸು ಮಾಡಿದರೆ 21 ದಿನವೂ ಹೆಚ್ಚು. ಆ ತಾಯಿಯ ಕಣ್ಣಿನ ಆನಂದ ಬಾಷ್ಪದಲ್ಲಿ ಬಾಬಾರ ಕೃಪೆ ಎದ್ದು ಕಾಣುತ್ತಿತ್ತು. ಸ್ನೇಹಿತರೆ, ಈ ಅನುಭವದಿಂದ ನಾವು ಕಲಿಯಬೇಕಾದದ್ದು ಇಷ್ಟೇ: ಸರಿಯಾದ ಸಮಯಕ್ಕೆ ಕಾಯಿರಿ. ನಾವು ಒಂದು ಕೆಲಸವಾಗಲಿಲ್ಲ ಎಂದು ಬಾಬಾರ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತೇವೆ, ಆದರೆ ಅವರು ನಮಗಾಗಿ ಅದಕ್ಕಿಂತ ಉತ್ತಮವಾದದನ್ನು ಕಾದಿಟ್ಟಿರುತ್ತಾರೆ. ಲೋನ್ ಇಲ್ಲದೆ ಮನೆ. ಇತ್ತೀಚಿನ ಕಾಲದಲ್ಲಿ ಸಾಲವಿಲ್ಲದೆ ಮನೆ ಮಾಡುವುದು ಪವಾಡವೇ ಸರಿ. ಸಾಯಿಬಾಬಾ ನಮ್ಮ ಆರ್ಥಿಕ ವ್ಯವಸ್ಥಾಪಕ ಅಂಡ್ ಫಿನಾನ್ಷಿಯಲ್ ಮ್ಯಾನೇಜರ್ ಕೂಡ ಹೌದು. ಅವರು ದಾರಿ ತೋರಿಸಿದರೆ ಹಣ ತಾನಾಗಿಯೇ ಹರಿದು ಬರುತ್ತದೆ. ನಿಮ್ಮ ಮನೆಯಲ್ಲೂ ತಂದೆ ತಾಯಿಯ ಆಸೆಗಳನ್ನು ಈಡೇರಿಸಲು ನೀವು ಪ್ರಯತ್ನಿಸುತ್ತಿದ್ದರೆ ಆ ಜವಾಬ್ದಾರಿಯನ್ನು ಬಾಬಾರ ಪಾದಕ್ಕೆ ಅರ್ಪಿಸಿ. ಕೆಲಸ ತಾನಾಗಿಯೇ ನಡೆಯುತ್ತದೆ. ಸಾಯಿ ಇದ್ದರೆ ಭಯವೇಕೆ? ಇನ್ನು 3ನೇ ಪವಾಡ. ದುಬೈನಲ್ಲಿ ಭೌತಶಾಸ್ತ್ರ ಶಿಕ್ಷಕಿಯಾಗಿ ಸಾಯಿಬಾಬಾ ಜೀವನ ಬದಲಿಸಿದ ಕತೆ. ಭಕ್ತರೇ, ಈ ಕೊನೆಯ ಅನುಭವ ನಮಗೆ ಕಲಿಸುವುದು ಏನೆಂದರೆ, ನಾವು ಸಮುದ್ರದ ಆಚೆ ಇರಲಿ ಅಥವಾ ಎಲ್ಲಿಯೇ ಇರಲಿ, ನಾವು ಕೂಗುವ ಮೊದಲೇ ಬಾಬಾ ನಮ್ಮ ಪಕ್ಕದಲ್ಲಿ ಬಂದು ನಿಂತಿರುತ್ತಾರೆ. ಇದು ದುಬೈನಲ್ಲಿ ಫಿಸಿಕ್ಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿರುವ ಒಬ್ಬ ಸಾಯಿ ಭಕ್ತರ ಹೃದಯಸ್ಪರ್ಶಿ ಕತೆ. ಕರಾಳ ದಿನಗಳು. 2020ರ ಸಮಯ. ಇಡೀ ಜಗತ್ತೇ ಕೋವಿಡ್ ಮಹಾಮಾರಿಯಿಂದ ಸ್ತಬ್ಧವಾಗಿತ್ತು. ಆ ಸಮಯದಲ್ಲಿ ಈ ಭಕ್ತರು ಮತ್ತು ಅವರ ಪತಿ ತೀವ್ರ ಸಂಕಷ್ಟದಲ್ಲಿದ್ದರು. ಉದ್ಯೋಗ ನಷ್ಟವಾಗಿತ್ತು, ಕೈಯಲ್ಲಿ ಹಣವಿರಲಿಲ್ಲ. ಆ ಭಯಾನಕ ದಿನಗಳಲ್ಲಿ ಅವರು ಎಂದೂ ಸಾಯಿ ಬಾಬಾರನ್ನು ಅಷ್ಟಾಗಿ ಪ್ರಾರ್ಥಿಸಿರಲಿಲ್ಲ. ಆದರೆ ಬಾಬಾರೇ ಅವರನ್ನು ಕೈ ಬೀಸಿ ಕರೆದರು. ಒಂದು ದಿನ ಅವರ ಆಂತರಿಕ ಧ್ವನಿ ಕೇಳಿಸಿತು, ಹತ್ತಿರದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗು ಎಂದು. ಅಂದಿನಿಂದ ಆ ಭಕ್ತರು ಸಾಯಿ ನಾಮವನ್ನು ಉಸಿರಾಗಿಸಿಕೊಂಡರು. ದುಬೈ ಪ್ರಯಾಣ ಮತ್ತು ಪರೀಕ್ಷೆ. ಸಣ್ಣ ಕೆಲಸ ಸಿಕ್ಕ ಮೇಲೆ ಅವರ ಪತಿ ದುಬೈಗೆ ಹೋದರು. ನಂತರ ಈ ಭಕ್ತರು ಮತ್ತು ಅವರ ಮಗಳನ್ನು ಅಲ್ಲಿಗೆ ಕರೆದುಕೊಂಡರು. ಆದರೆ ಅಲ್ಲಿನ ಜೀವನ ಸುಲಭವಾಗಿರಲಿಲ್ಲ. ಆರ್ಥಿಕ ಮುಗ್ಗಟ್ಟು. ಕಡಿಮೆ ಸಂಬಳದಲ್ಲಿ ದುಬೈ ಅಂತಹ ನಗರದಲ್ಲಿ ಮಗಳನ್ನು ಶಾಲೆಗೆ ಸೇರಿಸುವುದು, ಜೀವನ ನಡೆಸುವುದು ಅಗ್ನಿ ಪರೀಕ್ಷೆಯಾಗಿತ್ತು. ತಾಯಿಯ ಆತಂಕ. ಒಬ್ಬ ತಾಯಿಯಾಗಿ ತನ್ನ ಮಗಳ ಭವಿಷ್ಯದ ಬಗ್ಗೆ ಅವರಿಗೆ ತುಂಬಾ ಚಿಂತೆಯಾಗಿತ್ತು. ಅವರು ಹಗಲು ರಾತ್ರಿ ಬಾಬಾರ ಮುಂದೆ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಿದರು. ಬಾಬಾರ ಅಭಯ ಮತ್ತು ಕನಸಿನ ದಾರಿ. ಒಂದು ರಾತ್ರಿ ಬಾಬಾ ಅವರ ಕನಸಿನಲ್ಲಿ ದರ್ಶನ ನೀಡಿದರು. ಮರುದಿನ ಬೆಳಗ್ಗೆ ಎದ್ದಾಗ ಅವರ ಮನಸ್ಸು ಶಾಂತವಾಗಿತ್ತು. ಅಷ್ಟೇ ಅಲ್ಲ, ಅವರ ಆಂತರಿಕ ಧ್ವನಿ ಒಂದು ನಿರ್ದಿಷ್ಟ ಶಾಲೆಗೆ ಹೋಗಿ ರೆಸ್ಯೂಮ್ ನೀಡುವಂತೆ ಸೂಚಿಸಿತು. ಅವರು ತಡ ಮಾಡದೆ ಹೋಗಿ ಪ್ರಾಂಶುಪಾಲರನ್ನು ಭೇಟಿಯಾದರು. ಡೆಮೋ ಕ್ಲಾಸ್ ಮುಗಿಯಿತು. ಗುರು ಪೂರ್ಣಿಮೆಯ ಪವಾಡ. 2 ವಾರಗಳ ಕಾಲ ಯಾವುದೇ ಸುದ್ದಿ ಇರಲಿಲ್ಲ. ಆದರೆ ಆ ದಿನ ಬಂದೇ ಬಿಟ್ಟಿತು. ಅದು ಪವಿತ್ರವಾದ ಗುರು ಪೂರ್ಣಿಮೆ. ಸಾಯಿಬಾಬಾರ ದಿನದಂದೇ ಅವರಿಗೆ ಪ್ರಾಂಶುಪಾಲರಿಗೆ ಕರೆ ಬಂತು. ಅವರಿಗೆ ಫಿಸಿಕ್ಸ್ ಟೀಚರ್ ಆಗಿ ಕೆಲಸ ಸಿಕ್ಕಿತ್ತು. ಅಂದು ಆ ತಾಯಿಯ ಕಣ್ಣಿಂದ ಹರಿದ ಕಣ್ಣೀರು ಕೇವಲ ಸಂತೋಷದ್ದಲ್ಲ, ಅದು ಬಾಬಾರ ಮೇಲಿದ್ದ ಪರಮ ಭಕ್ತಿಯದು. ಅಂದಿನಿಂದ ಇದುವರೆಗೆ ಅವರ ವೃತ್ತಿ ಜೀವನ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಬಾಬಾರ ಬೆನ್ನಿಗೆ ನಿಂತು ಪರಿಹರಿಸಿದ್ದಾರೆ. ಇಂದು ಅವರು ಹೆಮ್ಮೆಯಿಂದ ಹೇಳುತ್ತಾರೆ, ಸಾಯಿಬಾಬಾ ಇಲ್ಲದೆ ನಾನು ಏನೂ ಅಲ್ಲ. ಗೆಳೆಯರೇ, ಈ 3 ಅದ್ಭುತ ಪವಾಡಗಳನ್ನು ಕೇಳಿದ ಮೇಲೆ ನಮಗೆ ಅರ್ಥವಾಗುವ ಸತ್ಯ ಒಂದೇ: ಬಾಬಾ ನಮ್ಮನ್ನು ಬಿಟ್ಟಿಲ್ಲ. ನೀವು ಸಂಕಷ್ಟದಲ್ಲಿದ್ದಾಗ ದೇವರು ನನ್ನನ್ನು ಮರೆತಿದ್ದಾನೆಯೇ ಎಂದು ಅನಿಸಬಹುದು. ಆದರೆ ನೆನಪಿಡಿ, ಪರೀಕ್ಷೆ ಬರೆಯುವಾಗ ಶಿಕ್ಷಕರು ಯಾವಾಗಲೂ ಮೌನವಾಗಿಯೇ ಇರುತ್ತಾರೆ. ನಿಮ್ಮ ಪರೀಕ್ಷೆ ಮುಗಿದ ಮೇಲೆ ನಿಮಗೆ ಸಿಗುವ ಫಲಿತಾಂಶ ಬಾಬಾರ ಪ್ರಸಾದವಾಗಿರುತ್ತದೆ. ನಂಬಿಕೆಯ ಶಕ್ತಿ. ನೀವು ಶಿರಡಿಯಲ್ಲಿರಲಿ ಅಥವಾ ದುಬೈನಲ್ಲಿರಲಿ, ನಿಮ್ಮ ಶ್ರದ್ಧೆ ಮತ್ತು ಸಬೂರಿ ಗಟ್ಟಿಯಾಗಿದ್ದರೆ ಬಾಬಾ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಅವು ನಮ್ಮನ್ನು ಗಟ್ಟಿಗೊಳಿಸಲು ಬರುತ್ತವೆ. ನಿಮ್ಮೆಲ್ಲರ ಚಿಂತೆಗಳನ್ನು ಬಾಬಾರ ಪಾದಗಳಿಗೆ ಅರ್ಪಿಸಿ. ಅವರು ದಾರಿ ತೋರಿಸದಿದ್ದರೆ ಬೇರೆ ಯಾರಿಂದಲೂ ಅದು ಸಾಧ್ಯವಿಲ್ಲ. ಕೊನೆಯ ಮಾತು. ನಿಮ್ಮ
ನೀವು ಇವತ್ತು ಯಾವುದೋ ಒಂದು ಸಮಸ್ಯೆಯಿಂದ ಈ ವಿಡಿಯೋ ನೋಡುತ್ತಿದ್ದರೆ ಇದನ್ನು ಬಾಬಾರೇ ನಿಮಗಾಗಿ ಕಳುಹಿಸಿದ ಸಂದೇಶ ಎಂದು ತಿಳಿಯಿರಿ. ನಿಮ್ಮ ಬದುಕು ಬದಲಾಗುವ ಕಾಲ ಹತ್ತಿರದಲ್ಲಿದೆ. ಧೃತಿಗೆಡಬೇಡಿ, ಬಾಬಾ ನಿಮ್ಮೊಂದಿಗಿದ್ದಾರೆ. ನೋಡಿದ್ರಲ್ಲ ಭಕ್ತರೆ, ಸಾಯಿಬಾಬಾರ ಕೃಪೆ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅನ್ನೋದನ್ನ ಈ 3 ಕಥೆಗಳೇ ಸಾಕ್ಷಿ. ನಿಮ್ಮ ಜೀವನದಲ್ಲೂ ಪವಾಡ ನಡೆದಿದೆಯೇ? ಬಾಬಾ ನಿಮ್ಮ ಕೈ ಹಿಡಿದು ನಡೆಸಿದ ಅನುಭವಗಳು ನಿಮಗೂ ಆಗಿರಬಹುದು. ನಿಮ್ಮ ಆ ಒಂದು ಕತೆ ಸಾವಿರಾರು ಜನರಲ್ಲಿ ಭರವಸೆ ಮೂಡಿಸಬಹುದು. ನಿಮ್ಮ ಜೀವನದಲ್ಲಿ ನಡೆದ ಸಾಯಿ ಪವಾಡಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಮತ್ತು ನಿಮ್ಮ ಅನುಭವವನ್ನು ವಾಟ್ಸಪ್ ಮೂಲಕ ನಮಗೆ ತಿಳಿಸಿ. ನಾವು ನಿಮ್ಮ ಕಥೆಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಜಗತ್ತಿಗೆ ತಿಳಿಸುತ್ತೇವೆ. ಸಾಯಿಬಾಬಾರ ಈ ಅದ್ಭುತ ಲೀಲೆಗಳು ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಸಾಯಿ ಭಕ್ತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಯಾರಿಗೆ ಗೊತ್ತು, ಈ ವಿಡಿಯೋ ಒಬ್ಬರ ಜೀವನದಲ್ಲಿ ಹೊಸ ಭರವಸೆ ಮೂಡಿಸಬಹುದು. ಹಾಗಾಗಿ ಕಮೆಂಟ್ ಬಾಕ್ಸಿನಲ್ಲಿ ಮರೆಯದೆ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇದೇ ರೀತಿ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬಾಬಾ ನಿಮ್ಮೆಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ದಿವ್ಯ ಅನುಭವದೊಂದಿಗೆ. ಅಲ್ಲಿಯವರೆಗೆ ಶ್ರದ್ಧಾ ಮತ್ತು ಸಬೂರಿ ನಿಮ್ಮೊಂದಿಗಿರಲಿ. ಧನ್ಯವಾದಗಳು. ಓಂ ಸಾಯಿರಾಮ್.